ದಿನೇ ದಿನೇ ಮತ್ತಷ್ಟು ಕಾವೇರಿದ ಸಿಎಂ ಕುರ್ಚಿ ಕುಸ್ತಿ. ಸಿದ್ದರಾಮಯ್ಯ ಸರಣಿ ತಂತ್ರ, ಡಿಕೆ ಶಿವಕುಮಾರ್ ಪ್ರತಿತಂತ್ರ. ಡಿಸಿಎಂ ವಿರುದ್ಧ ಮುಗಿಬಿದ್ದ ಸಿದ್ದು ಆಪ್ತ ಸಚಿವರು. ಡಿಕೆ ಶಿವಕುಮಾರ್ಗೆ ಡಬಲ್ ಶಾಕ್ ಕೊಡಲು ಸಜ್ಜಾದ ಸಚಿವರು. ದಿನೇ ದಿನೇ ಮತ್ತಷ್ಟು ಕಾವೇರಿದ ಸಿಎಂ ಕುರ್ಚಿ ಕುಸ್ತಿ. ಸಿದ್ದರಾಮಯ್ಯ ಸರಣಿ ತಂತ್ರ, ಡಿಕೆ ಶಿವಕುಮಾರ್ ಪ್ರತಿತಂತ್ರ. ಡಿಸಿಎಂ ವಿರುದ್ಧ ಮುಗಿಬಿದ್ದ ಸಿದ್ದು ಆಪ್ತ ಸಚಿವರು. ಡಿಕೆ ಶಿವಕುಮಾರ್ಗೆ ಡಬಲ್ ಶಾಕ್ ಕೊಡಲು ಸಜ್ಜಾದ ಸಚಿವರು. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಬರುತ್ತಾ ಕೂತು. ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಈಗ ಗೊತ್ತಿರುವಂತಹ ವಿಚಾರ ಅಷ್ಟೇ. ಬಣ ಬಡಿದಾಟ ನಡೀತಾ ಇದೆ. ಎರಡೂವರೆ ವರ್ಷದಲ್ಲಿ ಒಬ್ಬರಿಗೆ ಸಿಎಂ ಕುರ್ಚಿ, ಇನ್ನು 2.5 ವರ್ಷಕ್ಕೆ ಇನ್ನೊಬ್ಬರಿಗೆ ಸಿಎಂ ಕುರ್ಚಿ ಎನ್ನುವಂತಹ ವಿಚಾರಗಳು ಕೂಡ ಇತ್ತು. ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ವಹಿಸ್ತಾರೆ, ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಲ್ಲಿ ಇರ್ತಾರೆ. ತದನಂತರ ಡಿಕೆ ಶಿವಕುಮಾರ್ಗೆ ಆ ಕುರ್ಚಿಯನ್ನ ಕೊಡಬೇಕು ಎನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದ್ದಿದ್ದು ಗೊತ್ತಿದೆ. ಆದರೆ ಈಗೇನ್ ಹೇಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗೆ ಇಳಿತಾ ಇಲ್ಲ. ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಡಿಕೆ ಶಿವಕುಮಾರ್ ಅವರನ್ನ ಕುರ್ಚಿ ಮೇಲೆ ಹಚ್ಚೋಕೆ ರೆಡಿ ಕೂಡ ಇಲ್ಲ. ಈಗ ಡಿಕೆ ಶಿವಕುಮಾರ್ ಅವರನ್ನ ಕನಕಪುರದ ಬಂಡೆ ಅಂತಲೂ ಕರೀತಾರೆ, ಕನಕಪುರದ ಕುಬೇರ ಅಂತಲೂ ಕರೀತಾರೆ. ಈಗ ಅವರು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ರಾಜಣ್ಣ ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನ ನೀಡ್ತಾ ಇದ್ರು. ತದನಂತರ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಈ ಒಂದು ಸಿಎಂ ಕುರ್ಚಿ ವಿಚಾರ ಎಲ್ಲೂ ಮಾತನಾಡಬಾರ್ದು ಅಂತ ಹೇಳಿದ್ದಕ್ಕೆ ಎಲ್ಲಾ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವೇದಿಕೆಯ ಮೇಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ, ಸಿದ್ದರಾಮಯ್ಯ ಅವರು ಮುಂದುವರಿಲಿ ಎನ್ನುವಂತಹ ಒಂದಿಷ್ಟು ಮಾತುಕತೆಗಳನ್ನ ಹೇಳ್ತಾನೆ ಬಂದಿದ್ರು. ಆದರೆ ಒಂದಿಷ್ಟು ದಿನಗಳ ನಂತರ ಹೈಕಮಾಂಡ್ ಮಧ್ಯಕ್ಕೆ ಎಂಟ್ರಿ ಕೊಡುತ್ತೆ. ಹೈಕಮಾಂಡ್ ಹೇಳುತ್ತೆ, ನಮ್ಮ ಕಚ್ಚಾಟ ನಮ್ಮ ಹತ್ರನೇ ಇರಲಿ ಸ್ವಾಮಿ, ಊರವರಿಗೆಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ, ಅದೇನು ಅಂತ ಕೂತು ಮಾತಾಡಿ ನಾವುಗಳೇ ಬಗೆಹರಿಸ್ತೀವಿ, ಸಚಿವರೆಲ್ಲ ಸೈಲೆಂಟ್ ಆಗಿರಬೇಕು, ಎಲ್ಲೂ ಕೂಡ ಯಾವ ಮೀಡಿಯಾದಲ್ಲೂ ಕೂಡ ಅವರೇ ಸಿಎಂ ಆಗಬೇಕು ಇವರೇ ಸಿಎಂ ಆಗಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳಬಾರ್ದು ಅನ್ನುವಂತಹ ವಿಚಾರವನ್ನ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟುಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ, ಹಾಗೆ ಅವ್ರನ್ನ ಸಿಎಂ ಮಾಡೋಕ್ಕೂ ಕೆಲವಷ್ಟು ಸಚಿವರಿಗೆ ಆಗ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಸಲಿಗೆ ಆಗ್ತಿರೋದೇನು? ಶತಾಯ ಡಿಕೆ ಶಿವಕುಮಾರನ್ನ ಕೆಳಗಿಳಿಸಲು ಪ್ಲಾನ್, ಒಂದೇ ಏಟಿಗೆ 2 ಹಕ್ಕಿ ಹೊಡೆಯಲು ಕಸರತ್ತು. ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷಗಿರಿಯಿಂದ ತಪ್ಪಿಸೋದೇ ಟಾರ್ಗೆಟ್. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಸೂತ್ರದ ಪ್ರತಿಪಾದನೆ. ಡಿಕೆ ಶಿವಕುಮಾರ್ ವಿರುದ್ಧ ಹಠಕ್ಕೆ ಬಿದ್ದ ಸಿದ್ದು ಆಪ್ತರು. ನಾನ್ ನಿಮ್ಗೆ ಆಗ ಹೇಳ್ದ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಮೇಲೆ ಕೂರಿಸಲೇಬಾರದು ಅಂತ ಸಿದ್ದು ಆಪ್ತ ಸಚಿವರು ಹಠಕ್ಕೆ ಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನ 2.5 ವರ್ಷ ನನಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹ ಆಸೆಗಳನ್ನ ಹೊಂದಿದ್ರು ಕೂಡ ಒಂದಿಷ್ಟು ದಿನಕ್ಕೆ ಅವರಿಗೂ ಕೂಡ ಅನ್ಸಿತ್ತು 2.5 ವರ್ಷಕ್ಕೆ ಸಿಎಂ ಕುರ್ಚಿಯ ಅವಶ್ಯಕತೆ ಇದೆಯಾ ಅಂತ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ರು ಏನು ಅಂತಂದ್ರೆ, ಇದೇ ವರ್ಷ ಲಾಸ್ಟ್ ನಂದು, ನೆಕ್ಸ್ಟ್ ವರ್ಷ ರಾಜಕೀಯ ನಿವೃತ್ತಿಯನ್ನ ನಾನು ಪಡಿತೀನಿ ಅಂತ. ಆಗ ತಲೆಯಲ್ಲಿ ಹೋಯ್ತು ಡಿಕೆ ಶಿವಕುಮಾರ್ ಅವ್ರದ್ದು ನೆಕ್ಸ್ಟ್ ಇಯರ್ ಬರ್ತಾ ಇರುವಂತಹ ಒಂದು ಚುನಾವಣೆಗೆ ಬಂತು, ಆಗ ಫುಲ್ ಟೈಮ್ ಸಿಎಂ ಆಗಬಹುದಲ್ಲ ಅಂತ. ಆದ್ರೆ ಸಿದ್ದು ಆಪ್ತರು ಯಾವ ತರ ಪೋಟ್ರೆ ಮಾಡಿದ್ದಾರೆ ಹೈಕಮಾಂಡ್ಗೆ ಅಂತಂದ್ರೆ, ಸಿದ್ದರಾಮಯ್ಯ ಅವರೇನಾದ್ರೂ ಸಿಎಂ ಸ್ಥಾನದಿಂದ ಅದರಲ್ಲೂ ಕೂಡ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಡೌಟ್ ಇದೆ ಕರ್ನಾಟಕದಲ್ಲಿ ಎನ್ನುವಂತಹ ವಿಚಾರಗಳನ್ನು ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಸಮುದಾಯ, ಒಕ್ಕಲಿಗರ ಸಮುದಾಯ, ಅದು 2ನೇ ದೊಡ್ಡ ಸಮುದಾಯವಾಗಿದೆ. ಆ ಒಂದು ಸಮುದಾಯದ ನಾಯಕರಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಕೊಳಕ್ ಆಗ್ತಾ ಇಲ್ಲ.
ಡಿ.ಕೆ. ಶಿವಕುಮಾರ್ ಅವ್ರನ್ನು ಬಿಟ್ಕೊಡಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಹಲವಾರು ಆಪರೇಷನ್ಗಳಲ್ಲಿ ಆಪರೇಷನ್ ಹಸ್ತ ಮಾಡಿದವರು ಅಥವಾ ಒಂದೊಳ್ಳೆ ಕಿಂಗ್ ಮೇಕರ್ ಅಂತಾರಲ್ವಾ, ಆ ತರ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ರು. ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ನಡುಗುವಂತಂದ್ರೆ ಅದು ಕೂಡ ಆ ಕುರ್ಚಿಯೂ ಕೂಡ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಯಾಕಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳನ್ನ ಕೊಡ್ತೀವಿ. ಸಿಎಂ ಕನಸಿಗೆ ಸಿದ್ದು ಆಪ್ತರು ಎಳ್ಳು ನೀರು. ಡಿ.ಕೆ. ಶಿವಕುಮಾರ್ಗೆ ಕೊನೆಗೂ ಕಮರಿದ ಸಿಎಂ ಆಗುವ ಆಸೆ. ಸಿಎಂ ಕುರ್ಚಿ ನೋವಿನ ಬೆನ್ನಲ್ಲೇ ಮತ್ತೊಂದು ಶಾಕ್. ಡಿ.ಕೆ. ಶಿವಕುಮಾರ್ರನ್ನ ಅಧ್ಯಕ್ಷಗಿರಿಯಿಂದ ತಪ್ಪಿಸೋಕೆ ಪ್ಲಾನ್. ಸೂಕ್ತ ಶಸ್ತ್ರಗಳೊಂದಿಗೆ ಮಂತ್ರಿಗಳ ದೆಹಲಿ ದಂಡಯಾತ್ರೆ. ಹೈಕಮಾಂಡ್ ಮೇಲೆಗೆ ಒತ್ತಡ ಹೇರಲು ನಿರ್ಧಾರ. ಡಿ.ಕೆ. ಶಿವಕುಮಾರ್ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸಲು ಶತ ಪ್ರಯತ್ನ. ಡಿ.ಕೆ. ಶಿವಕುಮಾರ್ ವಿರುದ್ಧವೇ ಸೆಟೆದು ನಿಂತ ಸತೀಶ್ ಜಾರಕಿಹೊಳಿಗೆ ಕೆಎನ್ ರಾಜಣ್ಣ ಸಾಥ್. ವೀಕ್ಷಕರೇ, ನಾನು ನಿಮಗೆ ಆಗ್ಲೇ ಹೇಳಿದ್ದೆ, ಕೆಎನ್ ರಾಜಣ್ಣ ಅವರು ಒಂದು ಹೇಳಿಕೆಯಲ್ಲಿ ಅವ್ರು ಮಾತನಾಡಿದ್ರು. ಹೈಕಮಾಂಡ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಕೂರ್ಚೆ ವಿಚಾರವನ್ನ ಎತ್ತಾಗೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅಂತ ಕೆಎನ್ ರಾಜಣ್ಣ ಅವರೇ ಈ ಮಾತನ್ನ ಆಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ವಿಚಾರವನ್ನ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಅದೇನು ಅಂತಂದ್ರೆ, ನೀವು ಮುಖ್ಯಮಂತ್ರಿ ಆದ್ರೆ ಕೆಪಿಸಿಸಿ ಸ್ಥಾನವನ್ನ ಬಿಡಬೇಕಾಗುತ್ತೆ, ಎರಡೆರಡು ಸ್ಥಾನಗಳನ್ನ ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಆಘಾತವನ್ನ ತಂದಿದೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯೂ ಕೂಡ ಅಲುಗಾಡ್ತಾ ಇದೆ. ಸಿಎಂ ಆಗುವ ಆಸೆ ಒಂದ್ ಕಡೆ, ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಬಿಟ್ಕೊಡೋಕು ಆಗ್ತಾ ಇಲ್ಲ. ಸಿಎಂ ಕುರ್ಚಿಯಿಂದ ಸಿಎಂ ಅವರು ಎದ್ದೇಳ್ತಾ ಇಲ್ಲ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ಈಗ ಅವರ ಮುಂದಿನ ಪ್ಲಾನ್ ಏನು? ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಪ್ಲಾನ್, ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದೆ, ಕನಕಪುರದ ಬಂಡೆ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ. ಸಿದ್ದು ಬಣದ ವಿರುದ್ಧ ಡಿ.ಕೆ. ಶಿವಕುಮಾರ್ ಮೆಗಾ ಪ್ಲಾನ್. ಕೆಪಿಸಿಸಿ ಕುರ್ಚಿ ಉಳಿಸಿಕೊಳ್ಳಲು ಡಿಸಿಎಂ ಪ್ರತಿತಂತ್ರ. ಹೈಕಮಾಂಡ್ ಶಾಕ್ ಕೊಡಲು ಡಿ.ಕೆ. ಶಿವಕುಮಾರ್ ಪ್ಲಾನ್ ಬಿ ರೆಡಿ. ಕರ್ನಾಟಕದ ಅಜಿತ್ ಪವಾರ್ ಆಗ್ತಾರಾ ಕನಕಪುರದ ಕುಬೇರ? ಸಿದ್ದು ಬಣದ ವಿರುದ್ಧ ಈ ಒಂದು ವಿಚಾರಗಳು ಬರ್ತಾ ಇದೆ. ಹೈಕಮಾಂಡ್ಗೆ ಶಾಕ್ ಕೊಡಲು ಇವರು ನಿರ್ಧಾರವನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆ ಶಾಕ್ ಕೊಡಲು ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಬಿ ಅನ್ನ ಹಾಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಕನಕಪುರದ ಬಂಡೆ ಸೈಲೆಂಟ್ ಆಗಿರೋಕೆ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಆಪರೇಷನ್ ಹಸ್ತ ಮಾಡಿದವರು ಎಷ್ಟೋ ಜನ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬಹುದು, ನಾನು ಬಿಟ್ಟು ಹೊರಟೆ ಪಕ್ಷನ ಅಂತ ಹೇಳಿದಾಗ ಹೆಂಗೆ ಎಳೆದು ನಿಲ್ಲಿಸಬೇಕು, ಹೆಂಗೆ ಎಳೆದು ಕೂರಿಸ್ಬೇಕು ಹಸ್ತದಲ್ಲೇ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಅನ್ನೋದು ಡಿ.ಕೆ. ಶಿವಕುಮಾರ್ಗೆ ಸರಿಯಾಗಿ ಗೊತ್ತಿತ್ತು. ಅವರಿಂದಲೇ ಆಲ್ಮೋಸ್ಟ್ ಆಲ್ ಪಕ್ಷ ಸದೃಢವಾಗಿ ಬೆಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈಗ ಅವರ ಎರಡು ಅಂದ್ರೆ ಒಂದು ಕನಸು ಬಂದ್ಬಿಟ್ಟು ಸಿಎಂ ಆಗುವ ಕನಸು, ಆ ಕನಸಿಗೂ ಎಳ್ಳು ನೀರು ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಳಕ್ಕೆ ರೆಡಿ ಆದ್ರೆ ಕನಕಪುರದ ಬಂಡೆ ಸೈಲೆಂಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಅದಕ್ಕೆ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ತಂತ್ರಕ್ಕೆ ಪ್ರತಿತಂತ್ರ ಇವರು ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಡೆ ಸೀದಾ ಸಿಎಂ ಕುರ್ಚಿ ಕಡೆಗ, ಅಥವಾ 2.5 ವರ್ಷ ಕುರ್ಚಿಯಲ್ಲಿ ಈ ಸಲ ಇರ್ತಾರ, ಅಥವಾ 2028ರ ಚುನಾವಣೆಯಲ್ಲಿ ಸಿಎಂ ಆಗ್ಬಿಡ್ತಾರ ಹಾಗೆ ಡೈರೆಕ್ಟ್ ಆಗಿ? ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ನನಗೆ ರಾಜಕೀಯ ನಿವೃತ್ತಿಯನ್ನ ನಾನು ಪಡ್ಕೊಳ್ತೀನಿ, ಇದೇ ಲಾಸ್ಟ್ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಆಪ್ತರು ಕೂಡ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಡ್ತಾ ಇಲ್ಲ. ಹೇಗೆ ರಾಜಕೀಯ ನಿವೃತ್ತಿಯನ್ನ ನೀವು ಪಡಿತೀರಿ ಅನ್ನುವಂತಹ ಮಾತುಗಳನ್ನು ಕೂಡ ಅವರ ಆಪ್ತ ಸಚಿವರು ಆಡಿದ್ದಾರೆ. ಈಗ ಎರಡನೇ ಬಹುದೊಡ್ಡ ಸಮುದಾಯ, ಒಕ್ಕಲಿಗ ಸಮುದಾಯದ ನಾಯಕರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಏನಾದ್ರು ಆ ಪಕ್ಷದ ಸಾವಾಸ ಸಾಕಪ್ಪ, ನಾನು ಸೈಲೆಂಟ್ ಆಗಿರ್ತೀನಿ, ನೀವು ನೋಡಿ ಏನಾಗುತ್ತೆ ಅಂತ ಏನಾದ್ರು ಅನ್ಕೊಂಡು ಕೂತ್ಕೋಬಿಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ವೋಟ್ಗಳು ಕೂಡ JDSಗೆ ತಿರ್ಕೊಳ್ಳುತ್ತೆ.
ಒಕ್ಕಲಿಗರ ಸಮುದಾಯದ ಆಲ್ಮೋಸ್ಟ್ ಆಲ್ ವೋಟ್ಗಳೆಲ್ಲ JDS ಕಡೆಗೆ ಬರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೈಕಮಾಂಡ್ಗೆ. ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿ ಕೂತಿದೆ. ನೀವು ಎಲ್ಲ ಸಚಿವರಿಗೆ ಹೇಳಿದಷ್ಟು ನೀವು ಸೈಲೆಂಟ್ ಆಗಿರಿ, ಎಲ್ಲೂ ಕೂಡ ಏನನ್ನು ಕೂಡ ಮಾತನಾಡೋಕೆ ಹೋಗಲೇಬೇಡಿ ಅಂತ. ಈಗ ಹೈಕಮಾಂಡ್ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇದೆ. ಹಾಗಾದ್ರೆ ಪ್ಲಾನ್ ಬಿ ಏನು? ಹೈಕಮಾಂಡ್ಗೆ ಶಾಕ್ ಕೊಡಲು ರೆಡಿ ಆಗಿದ್ದಾರಾ DK ಶಿವಕುಮಾರ್? ಪ್ಲಾನ್ ಬಿ ಏನು ಮಾಡ್ಕೊಂಡಿದ್ದಾರೆ? ಕರ್ನಾಟಕದಲ್ಲಿ ಅಜಿತ್ ಪವರ್ ಆಗ್ತಾರಾ? ಕರ್ನಾಟಕದ ಕುಬೇರ ಎನ್ನುವಂತಹ ಮಾತುಗಳು ಈಗ ಎಲ್ಲಾ ಕಡೆಗೂ ಕೇಳಿ ಬರ್ತಾ ಇದೆ. ಈಗ DK ಶಿವಕುಮಾರ್ ಅವ್ರನ್ನು ಬಿಟ್ಕೊಳಕ್ಕಾಗಲ್ಲ, ಸಿದ್ದರಾಮಯ್ಯ ಅವ್ರನ್ನು ಬಿಟ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಎಲ್ಲೂ ಕೂಡ ನಮ್ಮ ಶಾಸಕರಾಗ್ಲಿ ಅಥವಾ ಸಚಿವರಾಗ್ಲಿ ಏನೂ ಮಾತನಾಡೋದ್ಬಾರ್ದು ಅಥವಾ ಏನೂ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸುಮ್ಮನೆ ಇದ್ಬಿಡಿ ಸಾಕು ನೀವು ಅನ್ನುವಂತಹ ಮಾತನ್ನು ಕೂಡ ಅವರು ಆಡಿದ್ದುಂಟು. ಸೊ ಪ್ಲಾನ್ ಬಿ ಏನಾಗಿರಬಹುದು?